ಫ್ರೆಂಡ್ಸ್, ನಾನು ಸೌದಾಮಿನಿ. ವೆಲ್ಕಮ್ ಟು ಮಿನೀಸ್ ವರ್ಲ್ಡ್ ಟೈಮ್ ಪಾಸ್ ವಿಡಿಯೋಸ್. ಇವತ್ತು ನಂದಿ ಹಿಲ್ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ಎಷ್ಟೊಂದು ಸಲ ಹೋಗಿದ್ದೀವಿ ನಂದಿ ಹಿಲ್ಸ್ಗೆ, ಆದರೆ ಟ್ರೆಕ್ಕಿಂಗ್ ಇದೆ ಫಸ್ಟ್ ಟೈಮ್ ಮಾಡೋಣ ಅಂತ ಹೊರಟಿರೋದು. 8 o'clock ಮನೆ ಬಿಟ್ವಿ. ಸೊ ನಮ್ಮ ಮನೆಯಿಂದ 1 hour ಆಗುತ್ತೆ. ಈ ಪಾಯಿಂಟಿಂದನೇ ಚಾರಣ ಸ್ಟಾರ್ಟ್ ಆಗುತ್ತೆ, ಅಂದರೆ ಹತ್ಕೊಂಡು ಹೋಗೋದು. ಇಲ್ಲಿಂದ ಕಾಲ್ನಡಿಗೆ ದಾರಿ ಶುರುವಾಗುತ್ತೆ. ಇದನ್ನು ನಂದಿ ದುರ್ಗ ಅಂತ ಹೇಳ್ತಾ ಇದ್ರು ಹಿಂದೆ. ಈಗ ನಂದಿ ಹಿಲ್ಸ್ ಅಂತಾರೆ, ನಂದಿ ಬೆಟ್ಟ ಅಂತಾರೆ. ಈ ನಂದಿ ದುರ್ಗನ ಟಿಪ್ಪು ಸುಲ್ತಾನ್ ಆಳ್ತಾ ಇದ್ದ. 1791 ಬ್ರಿಟಿಷ್ ಟಿಪ್ಪುನ ಸೋಲಿಸ್ಬಿಟ್ಟು ಇದನ್ನು ಆಕ್ಯುಪೈ ಮಾಡ್ಕೋತಾರೆ. ನೋಡಿ, ಟೋಟಲ್ ಇದು 3.7 ಕಿಲೋಮೀಟರ್ ಅಪ್ ಹಿಲ್. ವೆಲ್ಕಮ್ ಟ್ರೆಕ್ಕಿಂಗ್ಗೆ ವೆಲ್ಕಮ್. ಈಗ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಹೋಗೋಷ್ಟೊದ್ರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈ ಮೆಟ್ಲೆಲ್ಲ ನೋಡಿದರೆ ಹಳೆಯ ಕಾಲದ್ದೇ ಅನಿಸುತ್ತೆ, ಯಾವುದೂ ರಿನೋವೇಟ್ ಮಾಡಿಲ್ಲ. ಹಿಂದೆ ಎಲ್ಲ ಹೀಗೆ ಸೋಲ್ಜರ್ಸ್ ಅವರೆಲ್ಲ ಇದೇ, ಜನಗಳಾಗಲಿ ಸೋಲ್ಜರ್ಸ್ ಆಗಲಿ ಇದೇ ರೂಟಲ್ಲೇ ಬರ್ತಿದ್ದಿದ್ದು. ವೆದರ್ ಸೂಪರಾಗಿದೆ, ವೆರಿ ವೆರಿ ಬ್ಯೂಟಿಫುಲ್ ಆಗಿದೆ ವೆದರ್. ನೋಡೋಣ ಹೋಗೋಷ್ಟರಲ್ಲಿ ಇನ್ನೆಷ್ಟೊತ್ತಾಗುತ್ತೆ ಅಂತ. ಹಳೆ ಮಂಟಪ ಮೇಲ್ಗಡೆ ಎಷ್ಟು ಹಳೆದಿದೆ. ವೆದರ್ ಅಂತೂ ಎಷ್ಟು ಚೆನ್ನಾಗಿದೆ ಅಲ್ಲ, ಕೂಲ್ ಅಂದರೆ ಕೂಲಾಗಿದೆ. ಹಕ್ಕಿಗಳ ಚಿಲಿಪಿಲಿನೇ ಕೇಳ್ತಾ ಇದೆ ಇಲ್ಲಿ. ನಾವು ಹತ್ತು ಬರೋಕ್ಕೆ ಎಷ್ಟು ಸುಸ್ತು ಪಡ್ತೀವಿ. ಆಗಿನ ಕಾಲದಲ್ಲಿ ಹತ್ತು ಬಂದು ಯುದ್ಧ ಬೇರೆ ಮಾಡ್ತಿದ್ರಲ್ಲ, ಅಯ್ಯಪ್ಪ, ಇದೇ ಎಲ್ಲ ಹತ್ತು ಬಂದು ಯುದ್ಧ ಮಾಡ್ತಿದ್ದು. ಗಣೇಶ, ಎನರ್ಜಿ ಕೊಡಪ್ಪ, ಹೆಲ್ತ್ ಆ್ಯಂಡ್ ಎನರ್ಜಿ ಪ್ಲೀಸ್. ಅವರಿಬ್ಬರು ಆಗಲೇ ಎಷ್ಟು ದೂರ ಹೋಗ್ಬಿಟ್ರು, ನಾನು ಹೋಗ್ಬೇಕೀಗ. ಆಲ್ಮೋಸ್ಟ್ ಹತ್ತಾಯಿತು. ಇಲ್ಲಿ ಗವಿ ವೀರಭದ್ರೇಶ್ವರ ದೇವಸ್ಥಾನ ಸಿಗುತ್ತೆ. ಇದು 1397 ಇದನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲೇ ದಾರಿಯಲ್ಲಿ ಪಕ್ಕದಲ್ಲೇ ಸಿಗುತ್ತೆ. ಇದು ಚೆನ್ನಾಗಿದೆ ದೇವಸ್ಥಾನ. ಇದು ಟಿಪ್ಪು ಸಮ್ಮರ್ ಪ್ಯಾಲೇಸ್. ಸಮ್ಮರಲ್ಲಿ ಇಲ್ಲಿ ಕೂಲಾಗಿರುತ್ತೆ, ಸೊ ಹಾಗಾಗಿ ಇಲ್ಲಿ ಬರ್ತಾಯಿದ್ರು ಅನಿಸುತ್ತೆ. ಸಿಂಪಲ್ಲಾಗಿದೆ, ಕ್ಯೂಟಾಗಿ ಸಿಂಪಲ್ಲಾಗಿದೆ. ಇದನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ. ಇಷ್ಟೇ ನೋಡಿ, ಇಷ್ಟೇ ಇರೋದು, ಜಾಸ್ತಿ ದೊಡ್ಡದೇನಿಲ್ಲ. ಸ್ವಲ್ಪ ಮೇಲೆ ಬಂದ ತಕ್ಷಣ ಅಲ್ಲಿ ನಂದಿನಿ ಕೆಫೆ ಸಿಗುತ್ತೆ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಶುಚಿ ಮತ್ತು ರುಚಿ, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ನಾವು ಸುಸ್ತಾಗ್ಬಿಟ್ಟಿದ್ವಲ್ಲ, ಅಲ್ಲಿ ಲಸ್ಸಿ ತೊಗೊಂಡ್ವಿ. ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ 3 ಜನಕ್ಕೂ ಒಂಥರ ಸ್ವರ್ಗ ಸಿಕ್ಕಂಗಾಯಿತು.
ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ತುಂಬ ಸ್ವೀಟು ಇಲ್ಲ, ತುಂಬ ಕಡಿಮೆ ಸ್ವೀಟು ಇಲ್ಲ, ಮೀಡಿಯಮ್ ಆಗಿ ಕರೆಕ್ಟಾಗಿದೆ. ಲಸ್ಸಿ ಅಂದರೆ ಯೂಶ್ವಲಿ ತುಂಬ ಸಕ್ಕರೆ ಹಾಕ್ಬಿಟ್ಟಿರ್ತಾರಲ್ಲ, ಆ ಥರ ಇರಲಿಲ್ಲ. ಇದು ಮಟ್ಕಾದಲ್ಲಿ ಸಿಗೋದಿದು. ನೋಡಿ ಎಷ್ಟು ಥಿಕ್ಕಾಗಿ ಎಷ್ಟು ಚೆನ್ನಾಗಿದೆ. ಇದು ತಿಂದ ತಕ್ಷಣ ಒಂಥರ ಕುಡಿಯೋದು ತಿನ್ನೋದು ಎರಡು ಮಾಡಿದ ತಕ್ಷಣ ಫುಲ್ ಹೊಟ್ಟೆ ತುಂಬಿತು. ಅರ್ಕಾವತಿ ರಿವರ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ಟಿಪ್ಪು ಡ್ರಾಪ್ ಎರಡು ಈ ಸೈಡೇ ಸಿಗುತ್ತೆ. ತುಂಬ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿದೆ. ಫುಲ್ ಗ್ರೀನ್ರಿ. ಟಿಪ್ಪು ಎನಿಮೀಸ್ ಯಾರ್ಯಾರು ಇದ್ರೋ ಅವ್ರನ್ನೆಲ್ಲ ಇಲ್ಲಿಂದ ಕರ್ಕೊಂಬಂದು ತಳ್ಳಿಬಿಡ್ತಿದ್ರು. ಓ ಮೈ ಗಾಡ್, ನಾವು ಎಷ್ಟು ಮೇಲೆ ಹತ್ಕೊಂಡ್ಬಂದಿದ್ದೀವಿ ಅನಿಸುತ್ತೆ. ಇಲ್ಲಿ ಮೇಲೆ ಬಂದಮೇಲೆ ಎಷ್ಟು ಮೇಲಿದ್ದೀವಿ ಅಂದರೆ ಅಷ್ಟು ಮೇಲಿದ್ದೀವಿ. ಒಳ್ಳೆ ತಣ್ಣನೆ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿ ಬಿಸಿಲು ಇದೆ. ಕೆಳಗಡೆಯಿಂದ ಈ ಪಾಯಿಂಟ್ ರೀಚ್ ಆಗೋಷ್ಟರಲ್ಲಿ ಒಂದು 2+ ಅವರ್ಸ್ ಬೇಕಾಗುತ್ತೆ. ಸೊ ಮೇಲ್ಗಡೆ ಎಲ್ಲ ಪಾಯಿಂಟ್ಸ್ ನೋಡಿದ್ವಿ. ಅಷ್ಟರಲ್ಲಿ ಹೊಟ್ಟೆ ಹಶು ಸ್ಟಾರ್ಟ್ ಆಯಿತು. ಮಧ್ಯಾಹ್ನನೂ ಆಗಿತ್ತು. ಸೇಮ್ ಅದೇ ನಂದಿನಿ ಕೆಫೆ ಅಲ್ಲೇ ಬಂದ್ವಿ. ಅಲ್ಲಿ ಬಂದು ಸ್ವಲ್ಪ ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಂಡು ನೆಕ್ಸ್ಟ್ ಎನರ್ಜಿ ಕೆಳಗಿಳಿಯೋಕ್ಕೆ ಪಡ್ಕೊಂಡು ಹೊರಟ್ವಿ. ನೋಡಿ ಇದೆ ನಂದಿನಿ. ಗಾಡ್, ಮತ್ತೆ ಇವಾಗ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಳಿಯೋಷ್ಟೊಂದು ಎಷ್ಟೊತ್ತಾಗುತ್ತೋ ಎನ್ಕತೇನೋ. ಇವಾಗ ಸ್ಟಾರ್ಟ್ ಮಾಡಿದ್ವಿ, ಕೆಳಗೆ ತನಕ ಹೋಗಬೇಕು. ಇವಾಗ ಬರ್ಬೇಕಾದ್ರೆ ಒಬ್ಬರು ಇಲ್ಲ, ನಾವು 3 ಜನ ಇರೋದು. ಎಷ್ಟು ಫುಲ್ ಕಾಡಲ್ಲಿ ನಾವು 3 ಜನ. ಹೋಗ್ಬಿಡೋಣ, ಬನ್ನಿ ಹೋಗೋಣ. ಯಾಕೆ ಕೂತ್ಕೋಬೇಕಾ? ಸೊ ಹತ್ತೋದು 3.7 ಕಿಲೋಮೀಟರ್ ಆದರೆ ಇಳಿಯೋದು 3.7 ಕಿಲೋಮೀಟರ್. ಮತ್ತು ಅಲ್ಲಿ ಒಂದು 2 ಕಿಲೋಮೀಟರ್ ಆ ಥರ ನಡೆದ್ರು. ಓವರಾಲ್ ಅರೌಂಡ್ ಒಂದು 10 ಕಿಲೋಮೀಟರ್ ಆಗಿದೆ ಅನಿಸುತ್ತೆ ನಾವು ಓಡಾಡಿದ್ದು ಫುಲ್ಲು.
ಒಳ್ಳೆ ಎಕ್ಸಸೈಸ್ ಆಯಿತು. ಅಟ್ ಲಾಸ್ಟ್ ಎಂಡೆಡ್. ಅಪ್ಪ ಇಳಿದಾಯ್ತು ಅಂತೂ ಸುಸ್ತಾಗ್ಬಿಡ್ತು ಇಳಿಯೋಷ್ಟೊತ್ತಿಗೆ.